ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟಾರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬಸ್ಸರು ನಿನ್ನೆ ಯು ಮುಂಬಾ ವಿರುದ್ಧ ಸೋತಂತರ ಬೆಂಕಿ ಮ್ಯಾನ್ ಭರತ್ ಅವರು ಮಾತಾಡ್ರಿ ಅಂತ ಹೇಳ್ಬೇಕು. ಈಗಂತ ಅವರು ಬೆಂಕಿ ಇಲ್ಲ, ಬಟ್ ಈ ಸತಿ ಮಾತ್ರ ಬೆಂಕಿ ಇಲ್ಲ, ಭರತ್ ಅವರು ಮಾತಾಡ್ತಾರೆ ಅಂತ ಹೇಳ್ಬೇಕು. ಏನಾದ ಮಾತಾಡ್ತಾರೆ ಅದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಲಿ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನೆನೆ ಬೆಂಗಳೂರು ಬಸ್ಸರು ಗೆಲ್ಲೋ ಪಂದ್ಯ ಅಂತ ಹೇಳ್ಬೇಕು. ಏನು ಲೀಡಿಗೆ ಬಂದಿಲ್ಲ, ಆದರೆ ಫಸ್ಟ್ ಹಾಫಲ್ಲಿ ಅವರು ಸುಮಾರು ಲೀಡ್ ಬಿಟ್ಕೊಡ್ತಾರೆ ಅಂತ ಹೇಳ್ಬೇಕು. 14 ಪಾಯಿಂಟ್ ಲೀಡ್ ಬಿಟ್ಕೊಡ್ತಾರೆ. ಆ ಥರ ಲಾಸ್ಟ್ ಒಂದು 2 ನಿಮಿಷದಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಆಗ ನಮ್ಮ ಬೆಂಗಳೂರು ಬಸ್ಸರು ಕಮ್ ಬ್ಯಾಕ್ ಮಾಡ್ರು ಅಂತ ಅನಿಸ್ಕೊತಾರೆ ಅಂತ ಹೇಳ್ಬೇಕು. ಅದು ನಮ್ಮ ಬೆಂಗಳೂರು ಬಸ್ಸರು ಕಮ್ ಬ್ಯಾಕ್ ಮಾಡ್ರು ಅಂತ ಹೇಳೋಕ್ಕಿಂತ ಅವರಲ್ಲಿ ಪಾಯಿಂಟ್ನ ಬಿಟ್ಕೊಡ್ತಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಯಾಕೆ ಎಕ್ಸ್ಟ್ರಾ ಪಾಯಿಂಟ್ ಕೊಡೋಣ, ಅವರಿಗೆ 1 ಪಾಯಿಂಟ್ ತಾಂಡೋಲಿ ಅಂತ ಅವರೇ ಬಿಟ್ಕೊಡ್ತಾರೆ ಅಂತ ಹೇಳ್ಬೇಕು. ಮತ್ತು ಆಲ್ ಔಟ್ ಕೂಡ ಆಯ್ತಾರೆ ಅಂತ ಹೇಳ್ಬೇಕು. ಅವರು ಅಷ್ಟಾಗಿ ಫಸ್ಟಲ್ಲಿ ಯಾವ ರೀತಿ ಆಟ ಆಡ್ತಾರೆ ಆ ರೀತಿ ಆಟ ಆಡೋದ್ರೆ ಯಾವುದೇ ಆಪೋಸಿಟ್ ತಂಡ ಅವರು ಅಂತ ಹೇಳ್ಬೇಕು. ಗೇಮ್ನ ಸ್ಲೋ ಮಾಡ್ತಾರೆ ಅಂತ ಹೇಳ್ಬೇಕು. ಆಗ ಪಾಯಿಂಟ್ ತರೋಕ್ಕೆ ಸುಲಭ ಆಗುತ್ತೆ ಬೆಂಗಳೂರು ಬಸ್ಸರಿಗೆ ಅಂತ ಹೇಳ್ಬೇಕು. ನಾವು ಅದನ್ನ ಕಮ್ ಬ್ಯಾಕ್ ಅಂತ ಅನ್ಕೋತೀವಿ ಅಂತ ಹೇಳ್ಬೇಕು. ಬೆಂಗಳೂರು ಬಸ್ ಆಡೋ ಆಟಕ್ಕೆ ಪ್ರೆಸ್ಟಲ್ಲೇ ನೀವು ಲೀಡಿಗೆ ಬಿಡ್ಕೊಡಿದ್ರೆ, ಪ್ರೆಸ್ಟಲ್ಲೇ ಒಂದು 3-4 ಪಾಯಿಂಟು 5-6 ಪಾಯಿಂಟ್ ಲೀಡ್ ಆದಿತ್ತು ಅಂದರೆ ಒಂಥರ ಆಗೋರು. ಇವ್ರು ಪ್ರೆಸ್ಟಲ್ಲೇ 14 ಪಾಯಿಂಟು 16 ಪಾಯಿಂಟ್ ಲೀಡ್ ಬಿಡ್ಕೊಡ್ತಾರೆ ಅಂತ ಹೇಳ್ಬೇಕು. ಅಂತಲ್ಲ ಲಾಸ್ಟಿಗೆ ಬಂದು 1 ಪಾಯಿಂಟ್ ತಾಳಕ್ಕೆ ಸಾಹಸ ಪಡ್ಕೊಂಡು, ಅದು ಕೂಡ ನಮಗೆ ಖುಷಿ ವಿಚಾರ ಎಲ್ಲಪ್ಪ ಅಂತಾರೆ. 1 ಪಾಯಿಂಟ್ ಕೂಡ ತಾಳಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ದಾರೆ. 1 ಪಾಯಿಂಟ್ನ ತಾಳೋರು ಅಂತ ಹೇಳಬೇಕು. ಆಲ್ ಔಟ್ ಏಟ್ರು ಲಾಸ್ಟ್ ಅಂತ ಹೇಳ್ಬೇಕು. ಅವರೇ ಮಾಡಿದ ಮಿಸ್ಟೇಕಿಂದ ಅದು ಕೂಡ ಆಲ್ ಔಟ್ ಆಯಿತು ಅಂತ ಹೇಳ್ಬೇಕು. ಇದಕ್ಕೆ ಮೆಚ್ಚುಗೆ ಕೊಡಬೇಕು ನಮ್ಮ ಸುಶೀಲ್ಗೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಭರತ್ ಅವರು ಅಂತ ಹೇಳ್ರಪ್ಪ ಅಂತಂದರೆ, ನಾನು ಚೆನ್ನಾಗಿ ಆಟ ಆಡಿಲ್ಲ ಇವತ್ತಿನ ಪಂದ್ಯದಲ್ಲಿ. ನನಗೆ ತುಂಬಾ ಬೇಜಾರಾಗ್ತಿದೆ. ಯಾಕೋ ಮೊದಲು ಫಾರ್ಮ್ಗೆ ಬರೋಕ್ಕಾಯ್ತಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಮೊದಲು ಫಾರ್ಮ್ಗೆ ಬರೋಕ್ಕಾಗ್ತಿಲ್ಲ. ಮತ್ತು ನಾನು ಏನೇ ಪ್ರಯತ್ನ ಪಟ್ಟರು ಅಂತ ಸಕ್ಸಸ್ ಆಯ್ತಲ್ಲ ಅಂತ ಹೇಳ್ಬೇಕು. ನಾನು ರೈಡಿಂಗಲ್ಲಿ ಏನೇ ಪ್ರಯತ್ನ ಪಟ್ಟರು ಸಕ್ಸಸ್ ಆಯ್ತಲ್ಲ. ನಾನು ಏನು ತಪ್ಪು ಮಾಡ್ತೀನಿ ಅಂತ ಗೊತ್ತಾಯ್ತಲ್ಲ. ನಾನು ಅದು ನೆಕ್ಸ್ಟ್ ಮ್ಯಾಚ್ ತಿದ್ದಿ ನಡೀತೀನಿ ಅಂತ ಎಲ್ಲ ಮ್ಯಾಚು ಇದೇ ಹೇಳ್ತಿದ್ದೀನಿ. ಆದರೆ ನಂಗೆ ತಿದ್ದಕ್ಕಾಯ್ತಲ್ಲ. ಆದರೆ ನೆಕ್ಸ್ಟ್ ಮ್ಯಾಚ್ ಒಳ್ಳೆ ಕಮ್ ಬ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಮ್ಮ ಬೆಂಕಿ ಮ್ಯಾನ್ ಭರತ್ ಅವರು ಬೆಂಕಿ ರೀತಿಯ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನೆಕ್ಸ್ಟ್ ಮ್ಯಾಚ್ ಯಾವ ರೀತಿ ಬೆಂಕಿ ಫೈರ್ ಆಗುತ್ತೆ ಅಂತ ನೋಡಬೇಕು. ಬೆಂಕಿ ಹಚ್ಚು ಥರ ಅಂತ ಬೆಂಕಿ ಇವರೇ ಹೋಗಿಸ್ಕೊಂಡು ನೀರು ಉಗಿಸ್ಕೊಂಡು ಬರ್ತಾರೆ ಅಂತ ನೀವೇ ನೋಡಬೇಕು. ನಾವು ನೋಡ್ತೀನಿ, ನಾವೆಲ್ಲ ಹೋಗೋದಿಲ್ಲ. ಪುಣೇರಿ ಪಟ್ನಾ ಪನ್ನಸರದ ಮ್ಯಾಚ್ ಇದೆ ಸೋಮವಾರ ಸಂಜೆ 7:30ಕ್ಕೆ. ಗುರು ನೋಡಲೇಬೇಕು ನಾವು ಮ್ಯಾಚ್ ಯಾವ ರೀತಿ ಫೈರ್ ಆಗ್ತಾರೆ ಅಂತ. ಅವರು ಕೂಡ ಲಾಸ್ಟ್ ಮ್ಯಾಚ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿದರು ಅಂತ ಹೇಳಬೇಕು. ಅವರು ಕೂಡ ನಿನ್ನೆ ದಬಂಗ್ದಲ್ಲಿ ಇರೋದ ಒಂದೇ ಪಾಯಿಂಟ್ ಸೋದ್ರು ಅಂತ ಹೇಳಬೇಕು. ಸುಮಾರು 14 ಪಾಯಿಂಟ್ ಹಿಡಿತು ಅಂತ ಹೇಳಬೇಕು. ಅವರು ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳಬೇಕು. ಸೇಮ್ ನಮ್ಮ ಬೆಂಗಳೂರು ಬಸ್ ಹಂಗೆ ಅವ್ರು 1 ಪಾಯಿಂಟ್ ಸೋತರು. ನಮ್ಮ ಬೆಂಗಳೂರು ಬಸ್ಸರು 5 ಪಾಯಿಂಟ್ ಸೋತರು ಅಂತ ಹೇಳಬೇಕು. ಗುರು, ನೆಕ್ಸ್ಟ್ ಮ್ಯಾಚ್ 2 ತಂಡಗಳ ಕಾಳಗ ಹೇಗಿರುತ್ತೆ ಅಂತ ನೋಡಬೇಕು. ನಮ್ಮ ಬೆಂಗಳೂರು ಬಸ್ಸರು ಚೆನ್ನಾಗಿ ಆಡಲೇಬೇಕು. ಡಿಫೆಂಡರ್ಸ್ಗಳು ಮತ್ತು ರೈಡರ್ಸ್ಗಳು ಎಲ್ಲರೂ ಕೂಡ ಚೆನ್ನಾಗಿ ಆಡ್ರಪ್ಪ ಅಂತ ಬೆಳ್ಕೊತೀನಿ ಗುರು. ಬೋನಸ್ ಪಾಯಿಂಟ್ ಬಿಡ್ಕೊಳ್ಬೇಡಿ. ನೀವು ಬೋನಸ್ ಪಾಯಿಂಟ್ ಬಿಡಲಿಲ್ಲ ಅಂದರೆ ಮ್ಯಾಚ್ ಆರಾಮಾಗಿ ಗೆಲ್ಲರು ಅಂತ ಹೇಳಬೇಕು. ಬೋನಸ್ ಪಾಯಿಂಟ್ನಲ್ಲಿ ಅವರು 6-7 ಪಾಯಿಂಟ್ ಬೋನಸ್ ಬಿಟ್ಕೊಳ್ತಾರೆ. ಆ ಬೋನಸ್ ಪಾಯಿಂಟಲ್ಲಿ ಒಂದು 5 ಪಾಯಿಂಟ್ ಸ್ಟ್ರಗಲ್ ಮಾಡಿಸಿದ್ರು ಅಂತಂದರೆ ಆರಾಮಾಗಿ 5 ಪಾಯಿಂಟ್ ಟೈ ಆಗೋದು. ಮ್ಯಾಚು ಟೈ ಆಗಲಿಲ್ಲ ಅಂದ್ರೆ ಟೈ ಆಯ್ತೈತಿಲ್ಲ, ಗೆಲ್ಲರು ಪಕ್ಕ ಅಂತ ಹೇಳ್ತೀನಿ. ಯಾಕಂತಾರೆ ಆ 5 ಪಾಯಿಂಟಲ್ಲಿ ಔಟ್ ಆಗಿರೋವೇ ಎಷ್ಟೋ ರೈಡರ್ಸ್ಗಳು ಔಟ್ ಆಗಿರೋ ಎಷ್ಟೋ ಬೋನಸ್ ಪಾಯಿಂಟ್ಗಳು ಮತ್ತೆ ಎಲ್ಲ ಮಿಕ್ಸ್ ಆಗಿತ್ತು ಅಂತಾರೆ, ಕಳೆದೋಗಿತ್ತು ಅಂತಿದ್ರೆ ನಮ್ಮ ಬೆಂಗಳೂರು ಬಸ್ ಗೆಲ್ಲ